ಎಲ್ಲರಿಗೂ ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ ವಿಕೇನ್ ವಸ್ತ್ರದಲ್ಲಿ ಸೀರೆಗಳ ಬದಲು ನಾನು ಆಗಿ ಮಾಡಿರುವಂತಹ ಒಂದು ಸೀರೆನ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನಾವೆಲ್ಲರೂ ನೋಡಿ ತುಂಬ ಸೀರೆಗಳನ್ನು ಪರ್ಚೇಸ್ ಮಾಡ್ತೀವಿ. ಕೊಂಡ್ಕೊಂಡ ನಂತರ ಅದು ಕೆಲವು ವರ್ಷ ನಾವು ಹುಟ್ಟಿದ ನಂತರ ಅಯ್ಯೋ ಆ ಸೀರೆಗಳನ್ನು ಮತ್ತೆ ಅಂದರೆ ಕೆಲವೊಂದು ಕೊಡ್ತೀವಿ, ಬೇರೆಯವ್ರಿಗೆಲ್ಲ ಕೊಡ್ತೀವಿ. ಇನ್ನೊಂದು ಸ್ವಲ್ಪ ಇಷ್ಟ ಆಗುತ್ತೆ ಕೊಡಲಿಕ್ಕೆ, ಅಯ್ಯೋ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಸೀರೆನೂ ಚೆನ್ನಾಗಿದೆ, ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತು ಹುಟ್ಟಿರೋ ಸೀರೆನೇ ಉಟ್ಕೊಳ್ಳೋಕ್ಕಂತೂ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಆ ಹಳೆ ಸೀರೆನ ಹೊಸದಾಗಿ ಹೆಂಗೆ ಚೇಂಜ್ ಮಾಡ್ಕೋಬೋದು ಅಂತ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಅದನ್ನು ಶೇರ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ತೆಗಿತಾ ಇದ್ದೀನಿ. ನೋಡಿ, ನನ್ನ ಹತ್ರ ಒಂದು ಕಲಂಕಾರಿ ಸೀರೆ ಇತ್ತು. ಅದು ಒಂದು 15 ವರ್ಷ ಆಗಿತ್ತು. ಚೆನ್ನಾಗಿತ್ತು. ನನಗೆ ಆರ್ಟ್ ಅಂದರೆ ಹ್ಯಾಂಡಿಕ್ರಾಫ್ಟ್ಸ್ ರಿಲೇಟೆಡ್ ಯಾವುದಿದ್ರೂ ತುಂಬ ಒಂದು ಆಸ್ತಿ ಥರ ನೋಡ್ಕೊತೀನಿ ನಾನು. ಅಷ್ಟು ಬೇಗ ಕಳ್ಕೊಳ್ಳೋದು ಇಲ್ಲ, ಅದನ್ನು ಬೇರೆಯವ್ರಿಗೂ ಅಷ್ಟು ಬೇಗ ಕೊಡೋಲ್ಲ. ಏನೋ ಒಂದು ನನ್ನ ಪ್ರಾಪರ್ಟಿ ಅಂದಂಗೆ ನಾನು ಅದೊಂದು ಫೀಲಿಂಗ್ ನನಗೆ. ಹಾಗಾಗಿ ಅದಷ್ಟು ವರ್ಷಗಳ ಸೀರೆನೂ ನಾನು ಹೆಂಗೆ ಮಾಡ್ಕೊಳ್ಳೋದು, ಹೆಂಗೆ ಇದು ಬೇರೆಯವರು ಅಷ್ಟು ನನಗೆ ಇಷ್ಟಪಟ್ಟಿದ್ದು, ಅದರಲ್ಲಿ ಹಿಂದುಗಡೆ ಒಂದು ಕೆಲಸ ಕಷ್ಟ ಇರೋ ಸೀರೆನ ಬೇರೆಯವ್ರು ಕೊಟ್ಟಿದಾಗ ಅದನ್ನು ಅವ್ರು ಹೆಂಗೆ ರಿಸೀವ್ ಮಾಡ್ಕೊತಾರೆ, ಅಯ್ಯೋ ಇಷ್ಟ ಇಲ್ಲದೆ ಅದನ್ನೊಂದು ಕೇವಲವಾಗಿ ಎಲ್ಲಿ ನೋಡ್ತಾರೋ ಅನ್ನೋದು ಒಂದು ಮನಸ್ಸಿನಲ್ಲಿತ್ತು. ಹಾಗಾಗಿ ನಾನು ಆ ಸೀರೆನ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ ಒಂದು ನಮ್ಮ ವೀಕೆಂಡ್ ವಸ್ತ್ರದಲ್ಲೇ ಈ ಥರ ಪ್ಲೈನ್ ಸೀರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ 300 ಚಿಲ್ಲರೆ ಇದೆ ಇದು ಸೀರೆ. ಈ 300 ಚಿಲ್ಲರೆ ಇರೋ ಸೀರೆ ಮೇಲೆ ಈ ಕಲಂಕಾರಿ ಸೀರೆನಲ್ಲಿರುವಂಥ ಮೋಟಿವ್ಸ್ನ ಕಟ್ ಮಾಡಿ ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ. ಇದು ಎಷ್ಟು ಸಮಯ ಸಿಗುತ್ತೆ ಅಂತಂದರೆ, ನಿಮಗೂ ಬರೀ ಒಂದು ಗಂಟೆ ಕಟ್ ಮಾಡಲಿಕ್ಕೆ, 1 ಗಂಟೆ ಅಂಟಿಸ್ಲಿಕ್ಕೆ, ಒಂದು 2 to 2.5 ಅವರ್ಸ್ನಲ್ಲಿ ಒಂದು ಸೀರೆ, ಡಿಸೈನರ್ ಸೀರೆ ಸಿಗುತ್ತೆ. ಅದು ನಾವು ತಯಾರು ಮಾಡಿಕೊಂಡಿರುವಂತಹ ಹೊಸ ಸೀರೆ. ಅಂಗಡಿಗಳಲ್ಲಿ ಸಿಗದೇ ಇರುವಂಥ ಸೀರೆ ನಮ್ಮ ಹತ್ರ ಇದೆ, ನಮಗೂ ಖುಷಿ. ಅದು ಉಟ್ಕೊಂಡಾಗ ಇದು ನನ್ನ ಸೃಷ್ಟಿ ಅಂತ ಒಂದು ಗ್ರೇಟಾಗಿ ಒಂಥರ ಫೀಲ್ ಆಗ್ತೀವಿ. ಹಾಗಾಗಿ ನಿಮ್ಮ ಜೊತೆ ಇದು ಹಂಚ್ಕೊತಾ ಇದ್ದೀನಿ. ಎಲ್ಲರೂ ಮಾಡ್ಬೋದು, ಏನಿದೆ ಆರ್ಟ್ ಅಂತ ಬರೋ ಆರ್ಟಿಸ್ಟ್ಗಳಿಗೆ ಅಂತ ಏನಿಲ್ಲ, ಕೈ ಕೆಲಸ ಏನು ಬರದೇ ಇರೋರು ಸಹ ಕಟ್ ಮಾಡೋದಂತ ಎಲ್ಲರಿಗೂ ಗೊತ್ತಿರುತ್ತೆ. ಕಟ್ ಮಾಡಿ ಗಮ್ ಹಾಕಿ ಅಂಟಿಸೋದು ಅಷ್ಟೇ. ಹಾಗಾಗಿ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು, ಮಕ್ಕಳಿಗೂ ಸಹ ಮಾಡ್ಬೋದು. ಇದು ಒಂದು ಚಿಕ್ಕ ಚುಟುಕು, ಒಂದಿಷ್ಟು ಏನಂದರೆ ಒಂದು ಸಾಸಿವೆ ಅಷ್ಟು ನಿಮಗೆ ತೋರಿಸ್ತಾ ಇರೋದು. ಈಗ ಸೀರೆನಲ್ಲಿ ಬಾರ್ಡರ್ ತೆಗೆದಿದ್ದೀನಿ. ಈ ಬಾರ್ಡ್ರಲ್ಲಿ ಸುಮಾರು ಒಂದು ಮೋಟಿವ್ಸ್ ಇದ್ದಾವೆ, 1 2 3 ಮೋಟಿವ್ಸ್ ಇದೆ. ಇದನ್ನು ಈ ಪ್ಲೈನ್ ಸೀರೆಗೆ ಹೆಂಗೆ ಮಾಡಿದರೆ ಸುಂದರವಾಗಿರುತ್ತೆ ಮತ್ತು ವೆರೈಟಿ ಆಗಿರುತ್ತೆ. ಸುಂದರವಾಗಂದ್ರೂ ಸೀರೆ ಎಲ್ಲನೂ ಚೆನ್ನಾಗೇ ಇರುತ್ತೆ, ಆದರೆ ಅದು ಸ್ವಲ್ಪ ಯೂನಿಕ್ಕಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತಂದರೆ ಈ ಸೀರೆನಲ್ಲಿರೋ ಮೋಟಿವ್ಸ್ನ ಹೇಗೆ ಯೂಸ್ ಮಾಡೋಣ ಅಂತ ನೋಡೋಣ, ಹೆಂಗೆ ಬರುತ್ತೆ ಅಂತ ಎಲ್ಲ ಮಾಡ್ತಾ ನಿಮಗೆ ತೋರಿಸ್ತೀನಿ. ಇದರಲ್ಲಿ ತುಂಬ ಮಾಡ್ಬೋದು. ಇದು ಬೇಸಿಕ್ಕಾಗಿ ಈ ಥರ ಮಾಡಿದರೆ ಹೆಂಗಿರುತ್ತೆ ಅಂತ ನಾನು ಇದನ್ನೇ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಸೀರೆನಲ್ಲಿ ನಾನು ಒಂದು ಕಲಂಕಾರಿ ಸೀರೆನಲ್ಲಿ ಬಾರ್ಡರ್ ಆಗಿತ್ತು. ಈ ಬಾರ್ಡರ್ ಫುಲ್ ಕಟ್ ಮಾಡಿಬಿಟ್ಟೆ ನಾನು. ಬಾರ್ಡರ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಈ ಥರ ಡಿಸೈನ್ಸ್ ಇತ್ತು. ಈ ಥರ ಡಿಸೈನ್ ಇದ್ದಾಗ ನನಗೇನು ಬೇಕೋ ಅಂದರೆ ಇದನ್ನು 2 ಥರನೂ ಅಂದರೆ ಡಿವೈಡ್ ಮಾಡಿ ಕಟ್ಟು ಮಾಡ್ಬೋದಾಗಿತ್ತು. ಆದರೆ ನಾನು ಫುಲ್ಲು ಈ ಥರ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಚಿಕ್ಕದಾಗೂ ಮಾಡ್ಕೊಂಡಿದ್ದೀನಿ. ಅದರ ಕೆಲವೊಂದು ಮೋಟಿವ್ಸ್ ಎಲ್ಲ ಇರೋದರಿಂದ ಅಲ್ಲಿ ಏನೇನು ಡಿಸೈನ್ಸ್ ಇರುತ್ತೋ ಆ ಡಿಸೈನ್ಸ್ನೆಲ್ಲ ನಾನು ಈ ಥರ ಕಟ್ ಮಾಡ್ಕೊತಾ ಹೋಗಿದ್ದೀನಿ. ಕಟ್ ಮಾಡ್ಕೊಂಡದ ನಂತರ ಅದು ಎಲ್ಲಿ ಸ್ಟಿಕ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೀರೆನೆಲ್ಲ ಮಾಡಿಕೊಂಡು ನಾನು ಸ್ಟಿಕ್ ಮಾಡ್ಕೊತಾ ಹೋಗೋದಷ್ಟೇ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಇಲ್ಲಿ ನೋಡಿ, ನಾನು ಈ ಸೀರೆನೂ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇಲ್ಲಿ ಅಲ್ಲಲ್ಲಿ ಒಂದು ಕಾಲಡಿ ಅಷ್ಟು ಗ್ಯಾಪಲ್ಲಿ ಆ ಮೋಟಿವ್ಸ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಅದು ಜಸ್ಟ್ ಒಂದು ಇದು ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ವ, ಅದರಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಅಂಟಿಸೋದಷ್ಟೇ, ಇನ್ನು ಎಂಥದ್ದು ಕೆಲಸ ಇಲ್ಲ. ಇದು ಈ ಫ್ಯಾಬ್ರಿಕ್ ಗ್ಲೂನಲ್ಲಿ ಕಟ್ ಮಾಡಿ ಅಂಟಿಸೋ ಕೆಲಸ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಈ ಥರ ಅಂಟಿಸಿದ ನಂತರ ನೀವು ಔಟಾಗಿ ನೀವು ಬೇಕಾದರೆ ಶೇಡಿಂಗ್ ಕೊಡ್ಬೋದು. ಗೋಲ್ಡ್ ಕಲರಲ್ಲಿ ಗ್ರ್ಯಾಂಡಾಗಿ ಒಂದು ರಿಚ್ ಲುಕ್ ಬರಲಿಕ್ಕೆ ಇದೆಲ್ಲನೂ ಶೇಡಿಂಗ್ಸ್ ಎಲ್ಲನೂ ಕೊಡ್ಬೋದು. ಆದರೆ ನನಗೆ ಇಲ್ಲಿ ಸಿಂಪಲಾಗಿ ಸ್ವಲ್ಪ ಈ ಕಾಟನ್ಗೆ ಈ ಡಿಸೈನ್ ಇದ್ದರೆ ಚೆಂದ ಅಂತ ನಾನು ಏನೂ ಮಾಡಿಲ್ಲ. ಇಲ್ಲಾಂತಂದರೆ ಇದು ಔಟ್ಲೈನ್ ಮಾಡ್ಬೋದು. ಈ ಥರಲ್ಲೆಲ್ಲ ಶೇಡಿಂಗ್ಸ್ ಮಾಡಿಕೊಂಡು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ಬೋದು ಈ ಫ್ಯಾಬ್ರಿಕ್ಕು ಪೇಂಟಿಂಗ್ಸಿಂದ. ನನಗಿಷ್ಟೇ ಸಾಕು ಅಂದ್ಕೊಂಡಿದ್ದೀನಿ, ನಾನು ಇಷ್ಟೇ ಬಿಟ್ಟಿದ್ದೀನಿ. ಆದರೂ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ಯೂರ್ ಕಾಟನ್ ಇರೋದ್ರಿಂದ, ಪ್ಯೂರ್ ಕಾಟನಲ್ಲಿ ಈ ಪ್ರಿಂಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಈ ಪಲ್ಲುನಲ್ಲಿ ಮಾತ್ರ ಏನು ಮಾಡಿದ್ದೀನಿ ಅಂದರೆ, ಒಂದು ಸ್ವಲ್ಪ ಜಾಸ್ತಿ ಒಂದು ಎಲಿಗೆಂಟ್ ಆಗಿರಲಿ ಅಂತ ಹೇಳಿ ನಾನೇನು ಮಾಡಿದ್ದೀನಿ, 4 ಮೋಟಿವ್ಸ್ ಅಂಟಿಸಿದ್ದೀನಿ ಇದು ಪಲ್ಲುನಲ್ಲಿ.
ನಿಮಗೆ ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಉಟ್ಕೊಂಡು ಸ್ವಲ್ಪ ತೋರಿಸ್ದೆ ನಾನು, ತುಂಬ ಚೆನ್ನಾಗಿದೆ ಅಂತಂದರು. ಇದು ನೋಡಿ ಪಲ್ಲು ಅಷ್ಟು ಚೆನ್ನಾಗಿದೆ. 1 2 3 4 ಸೆಂಟ್ರಲ್ಲಿ 1 ಈ ಥರ 5 ಮೋಟಿವ್ಸ್ನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಈ ಲೈನ್ಸ್ ಮಾತ್ರ ಸ್ವಲ್ಪ ಕೊಟ್ಟಿದ್ದೀನಿ ನಾನು, ಸ್ವಲ್ಪ ಡಿಫ್ರೆಂಟ್ ಇರಲಿ ಪಲ್ಲುನಲ್ಲಿ. ಇಲ್ಲಾಂತಂದರೆ ಪ್ಲೈನ್ ಇದ್ದರೆ ಪಲ್ಲುವು ಬಾಡಿಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಪೇಂಟಿಂಗಲ್ಲಿ ಈ ಥರ ಒಂದು ಲೈನ್ಸ್ ಮಾಡಿದ್ದೀನಿ. ಜಸ್ಟ್ ಇದು ಫ್ಯಾಬ್ರಿಕ್ ಪೇಂಟಿಂಗ್ಸು. ಈ ಪೇಂಟಿಂಗ್ಸ್ನಲ್ಲಿ ನಾನೇನು ಮಾಡಿದ್ದೀನಿ, ಲೈನ್ಸ್ ಮಾಡಿ ಅದರ ಮೇಲೆ ಈ ಸ್ಟಿಕ್ ಮಾಡಿದ್ದೀನಿ. ಕೇವಲ ಒಂದು 2-2.5 ಗಂಟೆನಲ್ಲಿ ಮಾತ್ರ ಇದು ಒಂದು ಸೀರೆ ನಿಮಗೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಸೀರೆ ನಂತರ ಸ್ವಲ್ಪ ಆ ಬಾರ್ಡ್ರ್ ಒಂದು ಬಿಟ್ಟು ಮಿಕ್ಕಿದ ಸೀರೆ ಎಲ್ಲ ಮಿಕ್ಕಿರುತ್ತಲ್ಲ, ಅದನ್ನೇನೇನು ಮಾಡೋದು ಅಂತಂದ್ರೆ ನನ್ನ ಮೊಮ್ಮಗಳಿದ್ದಾಳೆ, ಹಾಗಾಗಿ ಅವಳಿಗೊಂದು ಡ್ರೆಸ್ ಹೊಲಿಸಿದ್ದೀನಿ. ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿದೆ. ಏನೋ ನಮ್ಮ ಕ್ರಿಯೇಟಿವಿಟಿ ಅಲ್ವಾ, ನಮ್ಮ ಸೃಷ್ಟಿ ಇದು, ಹೆಂಗಿದ್ರೂ ಚೆಂದ ಕಾಣಿಸ್ತದೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ನನ್ನ ಮೊಮ್ಮಗಳಿಗೆ ಈಗ ಈ ಪೀಸ್ ಇದೆಯಲ್ಲ, ಇದು ಈ ಸೀರೆನಲ್ಲಿ ಇರುವಂಥ ಪೋರ್ಷನ್ ಇದು, ಅಂದರೆ ಬಾರ್ಡರ್ ತೆಗೆದ ನಂತರ ಇರೋದು. ನಾನೇನು ಮಾಡಿದ್ದೀನಿ, ಈ ಥರ ಬಾರ್ಡರ್ಸ್ ತೆಗೆದ ನಂತರ ಈ ಪೀಸ್ನೆಲ್ಲ ಮಾಡಿದ್ದೀನಿ. ಫುಲ್ ಇದು ಮಾಡಿದ್ದು ಅಂದರೆ ಒಂದು ಪ್ಲೈನ್ ಇರುತ್ತಲ್ಲ, ಹೆಂಗೆ ಇದು ಕಾಂಟ್ರಾಸ್ಟ್ ಆಗೇನೋ ಇದು ಟಾಪ್. ಇನ್ನೊಂದು ನಮ್ಮ ಕಡೆ ಒಂದು ಕಲಂಕಾರಿ ಇದು ಬ್ಲೌಸ್ ಪೀಸ್ಗಳಿತ್ತಲ್ಲ, ಹಾಗಾಗಿ 2 ಬ್ಲೌಸ್ ಪೀಸ್ ತೊಗೊಂಡೆ. ಇದನ್ನ ಮೇಲೆ ಪೋರ್ಷನ್ ಬಂದು ಈ ಥರ ಮಾಡಿದ್ದು. ಇದು ಓವರ್ ನೆಕ್, ಇದು ಸ್ವಲ್ಪ ತೆಗಿತೀನಿ ಬಂಗಾರ. ಇದು ಈ ಕಾಲರ್ ಇಟ್ಟಿದ್ದೀನಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಅಂತ ಟಾಪ್ ಪೋರ್ಷನ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ ಮೇಲೆ ನಾನೇನು ಮಾಡಿದ್ದೀನಿ, ಕಟ್ ಮಾಡಬೇಡಪ್ಪ ನೀನು, ಅದರ ಮೇಲೇ ಒಂದೊಂದು ಪೀಸ್ ಥರ ಅಂಟಿಸ್ಬಿಡಿ ಅಂತ ಹೇಳಿದೆ. ಈ ಥರ ಪೀಸು ಒಂದೊಂದು ಕಲರ್ ಒಂದು 2 ಕಲರ್ ಕಾಂಬಿನೇಷನಲ್ಲಿದ್ದರೆ ಈ ಹಳೆ ಸೀರೆ ಹೊಸದಾಗಿ ಕಾಣಿಸುತ್ತೆ ಅಂತ ಒಂದು ಖುಷಿ ನನಗೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊತ ಆ ಸೀರೆ ಮೇಲೇ ಒಂಥರ ಪ್ಯಾಚ್ ಥರ ಯೆಲ್ಲೋ ಆ್ಯಂಡ್ ಈ ರೆಡ್ ಕಲರ್ ಮೆರೂನ್ ಬ್ಯಾಕ್ಗ್ರೌಂಡ್ ಇರುವಂತಹ ಈ ಡಿಸೈನ್ಗೆ 2 ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡಿಸಿದ್ದೀನಿ. ಇದು ಈ ಥರ ಬರುತ್ತೆ. ಬ್ಯಾಕ್ ನೋಡಿದ್ದು ಎಷ್ಟು ಚೆನ್ನಾಗಿದೆ. ನೆಕ್ಕು ಈ ಥರ ತಿರುವು ಚೆನ್ನ ಬಂಗಾರ. ಈ ಥರ ಬ್ಯಾಕು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದೊಂಥರ ಖುಷಿ ಆಗುತ್ತೆ. ಏನೋ ನಾನು ಹೊಲಿಸಿದ್ದು ನನ್ನ ಮೊಮ್ಮಗಳು ಹಾಕೊಂಡು ಓಡಾಡ್ತಾ ಇದ್ದರೆ ಏನೋ ನಾನು ಕೃಷಿ ಮಾಡಿದ್ದು ಅಂತ. ಈಗ ನೋಡಿ ನನ್ನ ಮೊಮ್ಮಗಳಿಗೆ ಈ ಥರ ಖುಷಿ ಆಗುತ್ತೆ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮದೇ ಕ್ರಿಯೇಟಿವಿಟಿ ಎಲ್ಲ ಇದು. ಹಾಗಾಗಿ ನೀವು ಅಷ್ಟೇ ಆ ಪೀಸ್ನೇನು ನಿಮಗೆ ಮಕ್ಕಳು ಇಲ್ಲದೇ ಇದ್ದರೂ ಸಹ ಈ ಸೀರೆನ ಇನ್ನೊಂದು ಸೀರೆಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ಯಾರಿನೂ ನೀವು ಮಾಡ್ಕೋಬೋದು. ಹಾಗಾಗಿ ಹುಟ್ಟಿರೋ ಸೀರೆನೇ ಉಟ್ಕೊಳ್ಳೋ ಬದಲು ಇರೋ ಸೀರೆಗಳನ್ನೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ರೂಪದಲ್ಲಿ ಹೇಳಿ, ನಮ್ಗೆ ತುಂಬ ಖುಷಿ ಆಗುತ್ತೆ. ಈ ಥರ ಏನಾದರೂ ಹೊಸದು ಮಾಡಿದರೆ ಅಂತ ಖುಷಿ ಆಗುತ್ತೆ. ಈಗ ನಾನು ಕಳೆದ ಎಪಿಸೋಡ್ನಲ್ಲಿ ನಿಮಗೆಲ್ಲ ಮಂಗಳಗಿರಿ ಸಿಲ್ಕ್ ಸೀರೆಗಳು, ಕಾಟನು ಎಲ್ಲ ತೋರಿಸಿದ್ದೀನಿ. ಅದರಲ್ಲೇ ನಾನು ಒಂದು ಸೀರೆ ತಗೊಂಡು ಅದನ್ನೇನು ಮಾಡಿದ್ದೀನಿ, ಈ ಥರ ನನ್ನ ಮೊಮ್ಮಗಳಿಗೆ ಒಂದು ಲಂಗ ಈ ಥರ ಹೊಲಿಸಿದ್ದೀನಿ. ಇದು ಸ್ಲೀವ್ಲೆಸ್ ಹೊಲಿಸಿದ್ದೀನಿ. ಇದು ಯಾಕಂದರೆ ವಿತೌಟ್ ಬ್ಲೌಸ್ ಆದರೂ ಹಾಕ್ಕೊಂಡು ಸ್ವಲ್ಪ ಅಡ್ಡಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಸ್ಲೀವ್ಲೆಸ್ಸೂ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಬಾರ್ಡ್ರ್ ಇಲ್ಲಿ ಬರಲಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ ನಮ್ಮ ಟೈಲರ್ಗೆ. ಈ ಥರ ಬಾರ್ಡ್ರ್ ಇದ್ದರೆ ಅದೊಂಥರ ಡಿಸೈನ್ ಚೆನ್ನಾಗಿರುತ್ತೆ, ತುಂಬ ಖಾಲಿ ಅನಿಸೋದಿಲ್ಲ ಅಂತ ಹೇಳಿ, ದೂರಕ್ಕೆ ನೋಡಿದ್ರೆ ಸ್ಲೀವ್ಲೆಸ್ ಬ್ಲೌಸ್ ಹಾಕ್ದಂಗೆ ಅನಿಸ್ತದೆ ಅಂತ ಹೇಳಿ ಬಾರ್ಡ್ರ್ನ ಇಲ್ಲಿ ಇಟ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ನಂತರ ಅದೇ ಕ್ಲಾತ್ ಇನ್ನು ಸ್ವಲ್ಪ ಯೂಸ್ ಮಾಡಿಕೊಂಡು ಸೇಮ್ ಹೀಗೆ ಇದನ್ನು ಬ್ಲೌಸಾಗಿ ಯೂಸ್ ಮಾಡಿದ್ದೀನಿ. ಯಾಕಂದರೆ ಏನಾದರೂ ಸಿಂಪಲಾಗಿರೋ ಫಂಕ್ಷನ್ಗೆ ಇದ್ದರೆ ಒಂದು ಬ್ಲೌಸ್ ಹಾಕ್ಕೊಳ್ಳೆ ಇರಲಿ ಅಂತ ಹೇಳಿಬಿಟ್ಟು ಸೇಮ್ ಒಂದು ಬ್ಲೌಸ್ ಇದ್ದೆ. ಇನ್ನೊಂದು ಇದು ಮಾತ್ರ ಇದು ಸ್ವಲ್ಪ ನಾನು ಡಿಸೈನ್ ಮಾಡಿ ನನಗೆ ಈ ಥರನೇ ಬೇಕು ಅಂತ ಹೇಳಿ ಮಾಡಿಸಿರೋದು. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಈ ಥರ ಲುಕ್ ಬರುತ್ತೆ. ನಾನು ಈ ಥರ ಇದು ಕಾಂಬಿನೇಷನ್ ಸ್ವಲ್ಪ ಕಾಂಟ್ರಾಸ್ಟ್ ತಗೊಂಡು, ಈಗ ನಿಮಗೆ ಪ್ಲೈನ್ ರೇಷ್ಮೆ ಸೀರೆಗಳಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ಗಳು ಬಂದಿದೆ ಅಂತ ತೋರಿಸಿದ್ದೀನಿ. ಅದರಲ್ಲಿ ನಾನು ಒಂದು ಬ್ಲೌಸ್ ತಗೊಂಡು ಇದನ್ನು ನಾನು ಬಳಕೆ ಮಾಡ್ಕೊಂಡಿರೋದು. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ನಾನು ಇನ್ನೂ ಇಲ್ಲಿ ಸ್ವಲ್ಪ ಈ ಮ್ಯಾಚ್ ಆಗೋ ಹಾಗೆ ಸಿಲ್ವರ್ ಲೇಸು, ಅಂದರೆ ಕಾಸ್ಟ್ಲಿ ಚೆನ್ನಾಗಿರೋದು, ಒಂದು ಕ್ಲಾಸಿಗಿರೋದು, ಸ್ವಲ್ಪ ಸೋಬರಾಗಿ ಒಂಥರ ತುಂಬ ಜಿಗಜಿಗ ಅಂತ ಇಲ್ಲದೆ ಇರೋದು ಒಂದು ಸ್ವಲ್ಪ ಇಲ್ಲೇನಾದರೂ ಫುಲ್ಲು ಇಲ್ಲಿ ಹಾಕಿ ಅಂತ ಹೇಳಿದ್ದೆ. ಅರ್ಜೆಂಟಲ್ಲೇ ಅವ್ರಿಗೆ ಇಲ್ಲ ಅಂತ ಹೇಳಿದರು. ಆಮೇಲೆ ನಾನು ಏನೋ ಮಾಡ್ತೀನಿ, ಅದನ್ನು ನಾನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದು ಹಾಕಿದರೆ ಅಂತೂ ತುಂಬ ಗ್ರ್ಯಾಂಡಾಗಿರುತ್ತೆ, ರಿಚ್ ಆಗಿರುತ್ತೆ. ಮಕ್ಕಳು ಹಾಕ್ಕೊಂಡು ಓಡಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ನಮ್ಮ ಮೊಮ್ಮಗಳು ಹಾಕಿ ಟ್ರಯಲ್ ನೋಡಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿದೆ. ಅಂದರೆ ನಾವು ಏನು ಅನ್ಕೋತೀವಿ, ಎಲ್ಲ ರೆಡಿಮೇಡ್ಗೆ ಹೋಗ್ತೀವಿ. ನಮ್ಮಲ್ಲಿ ಇರೋದು ಏನಾದರೂ ಇಬ್ಬರು ಹೆಣ್ಮಕ್ಳಿದ್ರೆ ಒಂದು ಸೀರೆದಲ್ಲಿ ಈ ಥರ ಮಾಡ್ಕೋಬೋದು. ಒಬ್ಬರಿದ್ದಾಗ ಒಂದು ಡ್ರೆಸ್ ಟಾಪ್ ಮಾಡಿಕೊಂಡು ಇನ್ನೊಂದು ಈ ಥರ ಮಕ್ಕಳಿಗೆ ಒಂದು ಲಂಗಾನು ಯೂಸ್ ಮಾಡ್ಕೋಬೋದು. ಈಗ ನನ್ನ ಮಗಳಿಗೆ ಟಾಪ್ ಹೊಲಿಸಿದ್ದೀನಿ, ಇದು ಒಂದು
ಲಂಗ ಹೊಲಿಸಿದ್ದೀನಿ. ಎರಡೂ ಯೂಸ್ ಆಗುತ್ತೆ ಅದು ಆ ಥರ. ಯಾಕಂದರೆ ಟಾಪ್ ಇನ್ನೂ ಆಗಿಲ್ಲ, ಹಾಗಾಗಿ ಇದನ್ನಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಎಲ್ಲರಿಗೂ ಗೊತ್ತಿದೆ, ತುಂಬ ಎಲ್ಲರೂ ಜಾಣರಿದ್ದೀರಾ. ಸ್ವಲ್ಪ ಶೇಡ್ ಮಾಡ್ಕೊಳ್ಳೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ದೀರಲ್ಲ ವೀಕ್ಷಕರೇ, ಈ ಸೀರೆ ಎಲ್ಲೋ ಒಂದು ಕಡೆ ಹರಿದೋಗಿರುತ್ತೆ, ಅಥವಾ ಕಲರ್ ಶೇಡ್ ಆಗುತ್ತೆ, ಹಳೇದಾಗಿರುತ್ತೆ, ಹುಟ್ಟು ಬೋರ್ ಆಗಿರುತ್ತೆ. ಅಂಥ ಸೀರೆನೂ ಬಿಸಾಕೋಕ್ಕೂ ಮನಸ್ಸಿಲ್ಲದೆ ಇರೋವಾಗ ನಾವು ಹೊಸ ಸೀರೆದನ್ನೇ ನಾವು ಯೂಸ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಉಟ್ಕೊಂಡಾಗ ನಮಗೂ ಖುಷಿ ಆಗುತ್ತೆ. ಎಲ್ಲರೂ ಇದೆಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳಿದಾಗ ನಮಗೊಂಥರ ಹೆಮ್ಮೆನೋ ಅನಿಸುತ್ತೆ. ನಾವು ತಯಾರು ಮಾಡಿರುವ ಸೀರೆಗೆ ಒಂದಿಷ್ಟು ಪ್ರಶಂಸೆಗಳು ಬಂದಾಗ ಒಂದು ಚಿಕ್ಕ ಒಂದು ಸಣ್ಣ ಸಂತೋಷಗಳೇ ನಮ್ಮ ಜೀವನದಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ, ಖುಷಿಯಿಂದ ಸಾಗಲಿಕ್ಕೆ ಒಂದು ಪ್ರೇರಕವಾಗಿರುತ್ತೆ ಅಂತ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಮ್ಮ ಜೀವನ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳೋಕ್ಕೆ ಸಣ್ಣವೇ ತುಂಬ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.